ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ರವರು ಸನ್ಮಾನ್ಯ ಘನಗೌರವಾನ್ವಿತ ಜನಪ್ರಿಯ ಜನನುರಾಗಿ ಮುಖ್ಯಮಂತ್ರಿಗಳು ಪ್ರಚಂಡವಾಗಿರತಕ್ಕಂತ ಬಹುಮತವನ್ನ ಪಡೆದಿದ್ದಾರೆ ಅಂತಕ್ಕಂತ ಸಂತೋಷದಾಯಕವಾಗಿರತಕ್ಕಂತ, ಅದರಲ್ಲೂ ವಿಶೇಷವಾಗಿ ಏನು ಜನಪ್ರಿಯ ನಟ ವಿಜಯ್ರವರ ಅಭಿಮಾನಿಗಳು ಏನು ಕೋಟಿಗಟ್ಟಲೆ ಜನರು ಇದ್ದಾರಲ್ಲ ಈ ದೇಶದಲ್ಲಿ, ಅವರೆಲ್ಲರೂ ಅತ್ಯಂತ ಸಂತೋಷ ಪಡ್ತಕ್ಕಂತಹ ಬೆಳವಣಿಗೆಯೊಂದು ತಮಿಳುನಾಡಿನ ವಿಧಾನಸಭೆಯಲ್ಲಿ, ಅದರಲ್ಲೂ ವಿಶೇಷವಾಗಿ 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ವಿಜಯ್ರವರು ಮುಖ್ಯಮಂತ್ರಿಗಳಾಗಿ ವಚನವನ್ನ ಸ್ವೀಕರಿಸಿದ ನಂತರ ಬಹುಮತವನ್ನ ತಮಿಳುನಾಡಿನ ವಿಧಾನಸಭೆಯಲ್ಲಿ ಸಾಬೀತುಪಡಿಸಬೇಕಾಗಿತ್ತು. 108 ಸದಸ್ಯರ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದಲ್ಲಿ ವಿಜಯ್ರವರು 2 ಕಡೆ ಗೆದ್ದು ಬಂದಿದ್ದರಿಂದ ಒಟ್ಟು 107 ಸದಸ್ಯರಿದ್ರು. ಜೊತೆಗೆ ಇನ್ನೂ ಒಬ್ಬರ ವಿರುದ್ಧ, ಟಿವಿಕೆ ಸದಸ್ಯರ ವಿರುದ್ಧ ಕೋರ್ಟ್ ಆದೇಶ ಇದ್ದಿದ್ರಿಂದ ಆ ಒಂದು ಸದಸ್ಯತ್ವವನ್ನು ಕೂಡ ಅಲ್ಲಿ ಪರಿಗಣಿಸುವಂತಿರಲಿಲ್ಲ. ಟೋಟಲ್ ಟಿವಿಕೆಯ 106 ಸದಸ್ಯರು ಇವತ್ತು ತಮಿಳುನಾಡಿನ ವಿಧಾನಸಭೆಯಲ್ಲಿ ಮತವನ್ನ ಚಲಾಯಿಸಿದ್ರೆ ಎಐಎಡಿಎಂಕೆ ಪಕ್ಷ ಟೋಟಲ್ 47 ಸೀಟುಗಳನ್ನ ತಮಿಳುನಾಡಿನಲ್ಲಿ ಗೆದ್ದಿತ್ತು. ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತಕ್ಕಂತಹ ಎಐಎಡಿಎಂಕೆ ಪಕ್ಷ, ಜಯಲಲಿತಾ ನೇತೃತ್ವದ ಪಕ್ಷ ಮತ್ತು ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಎಐಎಡಿಎಂಕೆ ಪಕ್ಷ ಇಡೀ ತಮಿಳುನಾಡಿನಲ್ಲಿ 47 MLAಗಳನ್ನು ಗೆಲ್ಲಿಸಿಕೊಂಡು ಬಂದಿತ್ತು. ಅದರಲ್ಲಿ ಒಂದು ಕ್ರಾಂತಿಕಾರಿಗಳ ತಂಡ ಪಳನಿಸ್ವಾಮಿಯ ನೇತೃತ್ವದಲ್ಲಿ ಮತ್ತು ಷಣ್ಮುಗಂ ರವರ ನೇತೃತ್ವದಲ್ಲಿ ಇವತ್ತು 25 MLAಗಳು ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಜಯ್ರವರ ನೇತೃತ್ವದ ಪಕ್ಷವಾಗಿರ್ತಕ್ಕಂಥ ಟಿವಿಕೆ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ವಿಜಯ್ರವರ ಪರವಾಗಿ ಮತವನ್ನ ಚಲಾಯಿಸಿ ಒಟ್ಟು 234 ಸದಸ್ಯ ಬಲದ ತಮಿಳುನಾಡಿನ ವಿಧಾನಸಭೆಯಲ್ಲಿ ಇವತ್ತು 144 ಮತಗಳನ್ನು ಪಡೆಯುವುದರ ಮೂಲಕ ಟಿವಿಕೆ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಲಿ ತಮಿಳುನಾಡಿನ ಜನಪ್ರಿಯ ಜನನುರಾಗಿ ಯುವ ಕ್ರಾಂತಿಕಾರಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯ್ರವರು 144 ಮತಗಳ ಅಂತರದಿಂದ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ಅಸ್ಪಷ್ಟವಾಗಿರ್ತಕ್ಕಂಥ, ನಿಚ್ಚಳವಾಗಿರ್ತಕ್ಕಂಥ ಅತಿ ದೊಡ್ಡ ಬಹುಮತದೊಂದಿಗೆ ವಿಜಯ್ರವರ ಟಿವಿಕೆ ಪಕ್ಷ ಮತ್ತು ವಿಜಯ್ರವರ ಟಿವಿಕೆ ಪಕ್ಷದ ನೇತೃತ್ವದ ತಮಿಳುನಾಡು ಸರ್ಕಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಯ್ರವರು ನಿಜಕ್ಕೂ ಕೂಡ ತಮಿಳುನಾಡಿನ ಎಲ್ಲ ಧರ್ಮಗಳ, ಎಲ್ಲ ಜಾತಿ, ವರ್ಗ, ವರ್ಣ, ಪ್ರಾಂತ್ಯಗಳ ಜನರಿಗೆ ಗೆಲುವನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನ ತಮಿಳುನಾಡಿನ ವಿಧಾನಸಭೆಯಲ್ಲಿ ಇವತ್ತು ಡಿಎಂಕೆ ಪಕ್ಷವನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಆಲ್ ತಮಿಳುನಾಡಿನಲ್ಲಿರ್ತಕ್ಕಂಥ 90% ಎಲ್ಲ ಪಕ್ಷಗಳು ವಿಜಯ್ರವರ ಪರವಾಗಿ ತಮಿಳುನಾಡಿನ ವಿಧಾನಸಭೆಯಲ್ಲಿ ಶಾಸಕರುಗಳು ಮತದಾನವನ್ನ ಮಾಡೋದ್ರ ಮೂಲಕ ವಿಜಯ್ರವರನ್ನ ಮತ್ತು ತಮಿಳುನಾಡಿನ ಜನತೆಯನ್ನ ಪ್ರಜಾಪ್ರಭುತ್ವದಲ್ಲಿ ಭಾರಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ
ಈ ದಿನ ನಾವು ಹೇಳಲೇಬೇಕಾಗುತ್ತೆ. ಇನ್ನೂ ಮುಂದುವರೆದು ನಾವು ಮಾತನಾಡೋದಾದ್ರೆ, ತಮಿಳುನಾಡಿನಲ್ಲಿ 144 ಶಾಸಕರು ವಿಜಯರವರನ್ನು ಒಳಗೊಂಡಂತೆ ಬಹುಮತವನ್ನ ಸಾಬೀತುಪಡಿಸಿದ ನಂತರ ಜನಪ್ರಿಯ ಜನನುರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯರವರು ಅತ್ಯಂತ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೋಟ್ಯಾಂತರ ಕುಟುಂಬಗಳನ್ನ ಉಳಿಸ್ತಕ್ಕಂಥ, ಅದರಲ್ಲೂ ವಿದ್ಯಾರ್ಥಿಗಳನ್ನ, ಮಹಿಳೆಯರನ್ನ ಮತ್ತು ವಿಶೇಷವಾಗಿ ಒಂದು ನಾಗರಿಕ ಸಮಾಜವನ್ನ ಯಾವ ರೀತಿ ರಕ್ಷಣೆಯನ್ನ ಮಾಡಬಹುದು, ಯಾವ ರೀತಿ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಪುಟ್ಟ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಯಾವ ರೀತಿ ಒಂದು ಭದ್ರತೆಯನ್ನ ಕೊಡಬಹುದು, ಯಾವ ರೀತಿ ಒಂದು ಆರೋಗ್ಯಕರವಾದ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲಿ ವಿಜಯ್ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾನೊಮ್ಮೊಮ್ಮೆ ಮಾತಿನ ಬರದಲ್ಲಿ ತಮಿಳುನಾಡಿನ ಮಾನ್ಯ ಘನಗೌರವಾನ್ವಿತ ಜನಪ್ರಿಯ ಜನನುರಾಗಿ ಮುಖ್ಯಮಂತ್ರಿಗಳನ್ನ, ಯುವ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವಿಜಯರವರನ್ನ ನಾನು ವಿಜಯ್ ಅಂತ ಸಂಬೋಧಿಸ್ಬಿಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಆದ್ರೆ ವಾಸ್ತವದಲ್ಲಿ ಯಾರೇ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಜನಪರವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಸರ್ಕಾರದ ಮುಖ್ಯಸ್ಥರಾಗಿ, ಮಾನ್ಯ ಮುಖ್ಯಮಂತ್ರಿಗಳಾಗಿ ವಿಜಯರವರು ಒಂದು ಅತಿ ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡು ಯಾವ ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಕೇಳಿದಾಗ ನಿಜಕ್ಕೂ ಕೂಡ ಇವತ್ತು ಬೇರೆ ಬೇರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳ ತಲೆ ತಗ್ಗಿಸ್ಬೇಕು ಮತ್ತು ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರ ಸರ್ಕಾರ ಕೂಡ ತಲೆ ತಗ್ಗಿಸ್ಬೇಕು ಮತ್ತು ಸನ್ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಅವರು ಕೂಡ ತಲೆ ತಗ್ಗಿಸ್ಬೇಕು ಅಂತ ಒಂದು ದೊಡ್ಡ ನಿರ್ಧಾರವನ್ನ, ಅಂತ ಒಂದು ದೊಡ್ಡ ಘೋಷಣೆಯನ್ನ ಇವತ್ತು ತಮಿಳುನಾಡಿನ ಭಾರಿ ಪ್ರಚಂಡ ಬಹುಮತದ ಒಂದು ಸರ್ಕಾರವಾಗಿ, ಆ ಸರ್ಕಾರದ ಮುಖ್ಯಮಂತ್ರಿಯಾಗಿ ಇವತ್ತು ಸನ್ಮಾನ್ಯ ಶ್ರೀಯುತ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ವಿಜಯರವರು ಅತ್ಯಂತ ಪ್ರಮುಖವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ, ಭಾರತದ ರಾಷ್ಟ್ರಪಿತ, ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಈ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಒಂದು ಮಾತನ್ನ ಇಲ್ಲಿ ನಾನು ಉಲ್ಲೇಖ ಮಾಡೋದ್ರ ಜೊತೆಯಲ್ಲಿ, ಮಹಾತ್ಮ ಗಾಂಧೀಜಿರವರು ಈ ದೇಶದ ಏಳಿಗೆಯಲ್ಲಿ, ಉದ್ಧಾರದಲ್ಲಿ, ಅಭಿವೃದ್ಧಿಯಲ್ಲಿ, ಭವಿಷ್ಯದಲ್ಲಿ ಎಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘೋಷ ವಾಕ್ಯವನ್ನ ಈ ದೇಶದ ಉದ್ದಗಲಕ್ಕೂ ಮೊಳಗಿಸಿದ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳದೆ ಹೋದ್ರೆ ಅತಿಶಯೋಕ್ತಿ ಆಗಲಾರದು. ಖಂಡಿತವಾಗಿಯೂ ಮಹಾತ್ಮ ಗಾಂಧೀಜಿ ಅವರು ಭಾರತದ ರಾಷ್ಟ್ರಪಿತ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಯ ಮುಂಚೂಣಿಯ ಮುಂದಾಳುವಾಗಿದ್ದು ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಹಳ್ಳಿಗಳಿಂದ ಕೂಡಿದಂತಹ ಈ ಭಾರತ ದೇಶವನ್ನ ಸಂಪತ್ ಭರಿತವಾಗಿ, ಆರೋಗ್ಯಕರವಾಗಿ ಈ ಭಾರತ ದೇಶವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ, ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ಭಾಷಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ. ಅಂತ ಒಂದು ನಿರ್ಧಾರವನ್ನ ಇವತ್ತು ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿ ವಿಜಯರವರು ತೆಗೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಎಂತ ಒಂದು ಘೋಷಣೆಯನ್ನ, ಎಂತ ಒಂದು ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ಎಂತ ಘೋಷ ವಾಕ್ಯದೊಂದಿಗೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ, ಮಹಾತ್ಮ ಗಾಂಧೀಜಿರವರು ಒಂದು ಮಾತನ್ನ ಹೇಳಿದ್ರು. ಒಂದೇ ಒಂದು ಗಂಟೆಗಳ ಕಾಲ ನನ್ನನ್ನು ಭಾರತದ ಸರ್ವಾಧಿಕಾರಿಯನ್ನಾಗಿ ಮಾಡಿದರೆ ನಾನು ಯಾವುದೇ ಪರಿಹಾರ ಧನವನ್ನ ಕೊಡದೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮದ್ಯದಂಗಡಿಗಳನ್ನ ಮುಚ್ಚಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರು ಈ ದೇಶಕ್ಕೆ ಒಂದು ಹೊಸ ಭಾಷೆಯನ್ನ ಬರೀತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ರು. ಒಂದು ಗಂಟೆಗಳ ಕಾಲ ನನ್ನನ್ನ ಭಾರತದ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ರೆ ಎಲ್ಲ ಮದ್ಯದಂಗಡಿಗಳನ್ನ ಯಾವುದೇ ಪರಿಹಾರ ಧನವನ್ನ ಕೊಡದೆ
ಮುಚ್ಚಿಸಿ ಬಿಡುತ್ತೇನೆ ಅಂತಕ್ಕಂಥ ಮಾತನ್ನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು. ಅಂತ ಮಾತು ಈ ಸಂದರ್ಭದಲ್ಲಿ ವಿಜಯರವರು ನೆರವೇರಿಸಿ ತೋರಿಸಿದ್ದಾರೆ. ಮದ್ಯದಂಗಡಿಗಳನ್ನ ತಮಿಳುನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಬಸ್ ನಿಲ್ದಾಣಗಳಿರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಮತ್ತೆ ಶಾಲಾ ಕಾಲೇಜುಗಳಿರ್ಬೋದು, ಮತ್ತು ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಮತ್ತು ನಾಗರಿಕರು ವಾಸ ಮಾಡ್ತಕ್ಕಂತ ವಸತಿ ಪ್ರದೇಶಗಳಿರ್ಬೋದು, ಅಂತ ಎಲ್ಲ ಕಡೆ 500 ಮೀಟರ್ ಅಂತರದೊಳಗಡೆ ಯಾವುದೇ ಮದ್ಯದಂಗಡಿಗಳು ಇರಬಾರ್ದು ಅಂತಕ್ಕಂತ ಒಂದು ದಿಟ್ಟ ಧೀಮಂತಿಕೆಯಿಂದ ಕೂಡಿರ್ತಕ್ಕಂತ ಒಂದು ಆದೇಶವನ್ನು ಹೊರಡಿಸಿ, ಇವತ್ತು ಯಾವುದೇ ಪರಿಹಾರ ಧನಗಳನ್ನು ಕೊಡದೆ ಕೂಡ ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ಚರ್ಚುಗಳ ಅಕ್ಕಪಕ್ಕ, ಮಸೀದಿಗಳ ಅಕ್ಕಪಕ್ಕ, ದೇವಸ್ಥಾನಗಳ ಅಕ್ಕಪಕ್ಕ, ಮತ್ತು ಸರ್ಕಾರಿ ಕಚೇರಿಗಳ ಅಕ್ಕಪಕ್ಕ, ಮತ್ತು ವಸತಿ ಪ್ರದೇಶಗಳ ಅಕ್ಕಪಕ್ಕ, ಶಾಲೇಜುಗಳ ಅಕ್ಕಪಕ್ಕ ಇರತಕ್ಕಂತ ಎಲ್ಲ ಮದ್ಯದಂಗಡಿಗಳನ್ನ ಮುಚ್ಚಿಸಿದ್ದಾರೆ. ಅಷ್ಟರ ಮಟ್ಟಿಗೆ ತಮಿಳುನಾಡಿನ ಮಾನ್ಯ ಘನ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವಿಜಯರವರು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿ, ಮಹಾತ್ಮ ಗಾಂಧೀಜಿರವರ ಏನು ಗ್ರಾಮ ಸ್ವರಾಜ್ಯದ ಕನಸನ್ನ ಮತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶವನ್ನ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ದೇಶವನ್ನಾಗಿ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಯಾವ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಅಂತ ಅವರು 1 ಗಂಟೆಗಳ ಕಾಲ ನನ್ನನ್ನ ಭಾರತದ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ರೆ ಎಲ್ಲ ಮದ್ಯದಂಗಡಿಗಳನ್ನ ಮುಚ್ಚಿಸಿ ಬಿಡ್ತೇನೆ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರಲ್ಲ, ಅದೇ ಮಾದರಿಯಲ್ಲಿ ವಿಜಯ್ ನಿಜಕ್ಕೂ ಕೂಡ ಯಾವ ಮದ್ಯದಂಗಡಿಗಳಿಂದ ಇವತ್ತು ಈ ದೇಶದ ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಬೊಕ್ಕಸವನ್ನ ತುಂಬಿಸಿಕೊಂಡು ಈ ರಾಜ್ಯದ ಆಡಳಿತವನ್ನು ನಡೆಸುತ್ತಿದ್ದೇವೆ, ಈ ದೇಶದಲ್ಲಿ ನಾವು ಆಡಳಿತವನ್ನು ನಡೆಸುತ್ತಿದ್ದೇವೆ ಅಂತ ಹೇಳಿಕೊಳ್ಳುವಂತ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮುಳುಗೋಗಿರುವಂತ ಒಂದು ಸಂದರ್ಭದಲ್ಲಿ ಇಡೀ ಆಡಳಿತ ವ್ಯವಸ್ಥೆ, ಪಕ್ಷಗಳು, ಸರ್ಕಾರಗಳು, ಇಲಾಖೆಗಳು, ಅಂತೂ ಇಂತೂ ಪ್ರಜ್ಞಾವಂತರು, ಹೋರಾಟಗಾರರು, ಬುದ್ಧಿಜೀವಿಗಳು, ಪ್ರಗತಿಪರರು, ಅದು ಯಾವುದೇ ಪಕ್ಷದ ಯಾವುದೇ ವಿಚಾರಧಾರೆಗಳು ಇರ್ತಕ್ಕಂತ ಪಂಡಿತ ಪಾಮರರುಗಳು ಕೂಡ ಇವತ್ತು ಮದ್ಯದಂಗಡಿಗಳಿಂದ ಸಿಗತಕ್ಕಂತ ಹಣಕ್ಕಾಗಿ ಇವತ್ತು ಮದ್ಯದಂಗಡಿಗಳಿಗೆ 50 ಲಕ್ಷಕ್ಕೆ, ಕೋಟಿಗೆ ಮದ್ಯದಂಗಡಿಗಳಿಗೆ ಲೈಸೆನ್ಸ್ ಅನ್ನ ಕೊಡ್ತಕ್ಕಂಥದ್ದನ್ನ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಇಂಥ ಒಂದು ಮದ್ಯದಂಗಡಿಗೆ ಲೈಸೆನ್ಸ್ ಕೊಡ್ತಕ್ಕಂತ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತ ದೆಹಲಿಯ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ, ಈಗಾಗಲೇ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ದೆಹಲಿಯ ರಾಜಕೀಯ ಚರಿತ್ರೆಯಲ್ಲಿ ಒಂದು ಆಮ್ ಆದ್ಮಿ ಅಂತಕ್ಕಂತಹ ಪಕ್ಷವನ್ನ ಕಟ್ಟಿ ಕ್ರಾಂತಿಯನ್ನ ಮಾಡಿ ಗೆದ್ದು ಬಂದು ಅಲ್ಲಿ 2ನೇ ಅವಧಿಗೆ ಆಡಳಿತದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಂತಹ ಅರವಿಂದ್ ಕೇಜ್ರಿವಾಲ್ ರವರನ್ನ, ಮತ್ತು ಅದೇ ದೆಹಲಿ ಸರ್ಕಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ರವರ ಸರ್ಕಾರದಲ್ಲಿ, ಆಮ್ ಆದ್ಮಿ ಪಕ್ಷದ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಂತ ಮನೀಶ್ ಸಿಸೋಡಿಯಾ ಅವರನ್ನು ಕೂಡ ನಮ್ಮ ಮೋದಿ ಅಂತಕ್ಕಂಥ ಘನಪಂಡಿತರು, ನಮ್ಮ ಅಮಿತ್ ಶಾ ಅಂತಕ್ಕಂಥ ಘನಪಂಡಿತರುಗಳು ಮದ್ಯದ ಅಂಗಡಿಗಳ ಲೈಸೆನ್ಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ಕಿಕ್ ಬ್ಯಾಕ್ ಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ತೆಗೆದುಕೊಂಡು ಹೋಗಿ ಅರವಿಂದ್ ಕೇಜ್ರಿವಾಲ್ ರವರನ್ನ, ಮನೀಶ್ ಸಿಸೋಡಿಯಾ ರವರನ್ನ ಜೈಲಿನಲ್ಲಿ ಇಟ್ಟುಕೊಂಡು ಆ ದೆಹಲಿಯ ಆಮ್ ಆದ್ಮಿ ಪಕ್ಷವನ್ನ ಚುನಾವಣೆಯಲ್ಲಿ ನಿರ್ನಾಮ ಮಾಡಿ ಸೋಲಿಸಿ ಇವತ್ತು ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ಏನು ಅಧಿಕಾರದ ಚುಕ್ಕಾಣಿ ಇವತ್ತು ಮೋದಿಯ ಮತ್ತು ಅಮಿತ್ ಶಾ ರವರ ಕಣ್ಣಳತೆಯಲ್ಲಿ ಇದೆಯಲ್ಲ. ಇಂಥ ಎಲ್ಲ ದೃಶ್ಯಗಳನ್ನ ನಾವು ಕಣ್ಣು ತುಂಬಿಕೊಂಡು ನಮಗೆ ನಾವೇ ತೃಪ್ತಿ ಪಟ್ಟುಕೊಂಡು ನಮಗೆ ನಾವೇ ಸಮಾಧಾನಗಳನ್ನ ಹೇಳ್ಕೊಂಡು ಮತ್ತೆ ಈ ದೇಶದ ಪ್ರಜಾಪ್ರಭುತ್ವವನ್ನ ಕಟ್ಟತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಗಳನ್ನ ಮಾಡ್ತಾ ಇರುವಾಗಲೇ ಪಂಚರಾಜ್ಯಗಳ ಚುನಾವಣೆ ಬಂದೋಗಿ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮಿನಲ್ಲಿ ಬಿಜೆಪಿ ವಿಜಯದ ಪತಾಕೆಗಳನ್ನ ಹಾರಿಸಿ ಮತ್ತು ಬಿಜೆಪಿ ಗೆದ್ದ ತಕ್ಷಣ ನಮ್ಮ ದೇಶದ ಎಲ್ಲ ಆ ಏನು
ಸಂಘ ಪರಿವಾರ, ಬಿಜೆಪಿ, RSS, ಅಮಿತ್ ಶಾ, ಮೋದಿಯ ಗುಲಾಮಗಿರಿ ಮಾಡ್ತಕ್ಕಂಥ ಮಾಧ್ಯಮಗಳು ಅಸ್ಸಾಂ ಗೆಲುವನ್ನ ಮತ್ತು ವಿಶೇಷವಾಗಿ ಅಸ್ಸಾಂ ಗೆಲುವಿನ ಜೊತೆಯಲ್ಲಿ ಪಶ್ಚಿಮ ಬಂಗಾಳದ ಗೆಲುವನ್ನ ಜಗತ್ತಿನ ಬಿಜೆಪಿಯ ಅತಿ ದೊಡ್ಡ ಗೆಲುವು ಅನ್ನುವಷ್ಟರ ಮಟ್ಟಿಗೆ ಇವರು ಸಂಭ್ರಮವನ್ನ ಪಟ್ಟಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ರೆ ವಿಜಯ್ 108 ಸ್ಥಾನಗಳಲ್ಲಿ ಕೇವಲ 2 ವರ್ಷದಲ್ಲಿ ಪಕ್ಷವನ್ನ ಕಟ್ಟಿ ತಮಿಳುನಾಡಿನಲ್ಲಿ ಗೆದ್ದು ಬಂದಿದ್ರು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ವಿಜಯರವರ ಮೇಲೆ ಕೋಟ್ಯಾನು ಕೋಟಿ ಆರೋಪಗಳನ್ನ ಮಾಡಿದ್ರು. ಅವರು ಏನು ಸಾರ್ವಜನಿಕರಿಗಾಗಿ ವರ್ಷಕ್ಕೆ 6 ಸಿಲಿಂಡರ್ಗಳನ್ನ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ, ಮಹಿಳೆಯರಿಗೆ 2500 ರೂಪಾಯಿ ಕೊಡ್ತಕ್ಕಂಥ ಯೋಜನೆ, ಮತ್ತು ಅದರಲ್ಲೂ ನಿರುದ್ಯೋಗವನ್ನ ಅನುಭವಿಸ್ತಾ ಇರ್ತಕ್ಕಂಥ ಯುವಕ ಯುವತಿಯರಿಗೆ 4000 ರೂಪಾಯಿ ಗೌರವಧನ, ಅದರಲ್ಲೂ ಡಿಪ್ಲೊಮಾ ITI ಮಾಡೋರಿಗೆ 2500 ರೂಪಾಯಿ ಗೌರವಧನ, ಮತ್ತು ಉಚಿತವಾಗಿರ್ತಕ್ಕಂಥ ಬಸ್ಗಳಲ್ಲಿ ಉಚಿತವಾಗಿರ್ತಕ್ಕಂಥ ಪ್ರಯಾಣ, ಜೊತೆಗೆ ಮಾದಕ ವಸ್ತುಗಳ ಮುಕ್ತ ರಾಜ್ಯವನ್ನಾಗಿ ತಮಿಳುನಾಡನ್ನ ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಕ್ರಾಂತಿಕಾರಿ ಘೋಷಣೆ, ಮತ್ತು ಮಹಿಳೆಯರಿಗೆ ಹಿಂದೆಂದಿಗಿಂತಲೂ ಭದ್ರತೆ ಮತ್ತು ರಕ್ಷಣೆಯ ವಿಷಯದಲ್ಲಿ ಸಮಾಜ ಘಾತಕ ಶಕ್ತಿಗಳನ್ನ, ಮಹಿಳಾ ಅತ್ಯಾಚಾರಿಗಳನ್ನ, ವ್ಯಭಿಚಾರಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಒಂದು ವಿಶೇಷ ತನಿಖಾ ದಳವನ್ನ ರಚಿಸಿ ಅದು ಕಾರ್ಯಾಚರಣೆಗೆ ಇಳಿಸಿರ್ತಕ್ಕಂಥ ಒಂದು ಈ ಎಲ್ಲ ಆದೇಶಗಳೇನಿದಾವೆ ಇವನ್ನೆಲ್ಲ ನೋಡಿದಾಗ ವಿಜಯರವರ ಬಗ್ಗೆ ಹೊಟ್ಟೆ ಉರಿ ಮತ್ತು ಹೊಟ್ಟೆ ಕಿಚ್ಚಿಗಾಗಿ ನೋಡಿ, ತಾಯಿ ಬ್ರಾಹ್ಮಿಣ್ಸ್, ತಂದೆ SC, ಮತ್ತೆ ವಿಜಯ್ ತಂದೆಯ ಒಂದು ಲೆಕ್ಕದಲ್ಲಿ ಹೋದ್ರೆ SC, ಮತ್ತು ಇವರೆಲ್ಲರೂ ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಆರೋಪ, ಮತ್ತು ಅದರಲ್ಲೂ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಇಲ್ಲಿ ರಾಹುಲ್ ಗಾಂಧಿರವರು ವಿಜಯರವರ ಕೈಯನ್ನ ಬಲಪಡಿಸಿ ಮೋದಿ ಅಮಿತ್ ಶಾ ಮಾಡ್ತಕ್ಕಂಥ ರಾಜಕೀಯ ಕುತಂತ್ರ, ಕುಯುಕ್ತಿ, ಷಡ್ಯಂತ್ರಗಳನ್ನ ವಿಜಯರವರಿಗೆ ಫೋನ್ ಮಾಡಿ ತಿಳಿಸಿ, ವಿಜಯರವರೇ ನೀವು ಈಗ ಯಾವ ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು, ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ನೀವು ಈಗ ಯಾವ ಪಟ್ಟುಗಳನ್ನ, ಯಾವ ದಾಳಗಳನ್ನ ತಮಿಳುನಾಡಿನಲ್ಲಿ ಉರುಳಿಸಬೇಕು ಅಂತಕ್ಕಂಥ ಮಾತನ್ನ ರಾಹುಲ್ ಗಾಂಧಿರವರು ಹೇಳಿ, ತದನಂತರದಲ್ಲಿ ರಾಹುಲ್ ಗಾಂಧಿಯ ಎಂಟ್ರಿಯಿಂದ ವಿಜಯರವರು ಪದೇ ಪದೇ ರಾಜ್ಯಪಾಲರನ್ನ 2-3 ಸರಿ ಹೋಗಿ ಕಂಡು, ಮತ್ತು ರಾಜ್ಯಪಾಲರು ಬಹುಮತವನ್ನ ನೀವು ತಮಿಳುನಾಡಿನ ವಿಧಾನಸಭೆ ಒಳಗಡೆ ಸಾಬೀತುಪಡಿಸುವಂತ ಕಾನೂನಿನ ಕ್ರಮ, ಪರಂಪರೆ, ಇತಿಹಾಸ, ನಿಯಮ, ಚರಿತ್ರೆ ಅನ್ನುವಂಥದ್ದು ದೇಶದ ರಾಜಕಾರಣದ ಇತಿಹಾಸದಲ್ಲಿ ಇದ್ದಾಗ್ಯೂ ಕೂಡ ತಮಿಳುನಾಡಿನ ರಾಜ್ಯಪಾಲರು ಅವರ ಲೋಕಭವನದಲ್ಲಿ, ರಾಜಭವನದಲ್ಲಿ 118 ಜನರ ಬಹುಮತದ ಪತ್ರವನ್ನ ತೋರಿಸಿ ಎಂದು ಹಠ ಹಿಡಿದು ಕುಳಿತುಕೊಂಡರು. ಆದರೆ ಮೋದಿಯವರು, ಅಮಿತ್ ಶಾ ರವರು, ರಾಜ್ಯಪಾಲರು ಎಷ್ಟೇ ತಿಪ್ಪರ ಲಾಘವ ಹಾಕಿದರೂ ಕೂಡ ವಿಜಯರವರು 118 ಜನರ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ತೋರಿಸಿದ ಮೇಲೆ ಅದು ರಾಹುಲ್ ಗಾಂಧಿಯ ಸಮಯ ಪ್ರಜ್ಞೆ ಮತ್ತು ವಿಜಯರವರ ಸಮಯ ಪ್ರಜ್ಞೆಯ ಪ್ರತೀಕವಾಗಿ ರಾಜ್ಯಪಾಲರಿಗೆ 118 ಶಾಸಕರ ಬೆಂಬಲ ಪತ್ರವನ್ನ ತೋರಿಸಿದ ತಕ್ಷಣವೇ ಇವರಿಗೆ ಮುಖ್ಯಮಂತ್ರಿಗಳಾಗಿ ವಿಜಯರವರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲು ರಾಜ್ಯಪಾಲರು ಅಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಇವತ್ತು 13ನೇ ತಾರೀಕು ತಮಿಳುನಾಡಿನ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಲು ರಾಜ್ಯಪಾಲರು ಆದೇಶವನ್ನ ಹೊರಡಿಸಿದ್ದರು. ಯಾವ ಬಿಜೆಪಿಯ ಜೊತೆಯಲ್ಲಿ ಮೈತ್ರಿಯಾಗಿದ್ದಂತಹ DMK ಪಕ್ಷದ 25 ಜನ ಕ್ರಾಂತಿಕಾರಿ ಶಾಸಕರುಗಳು ಪಳನಿಸ್ವಾಮಿ ಮತ್ತು ಷಣ್ಮುಣುಗಂ ನೇತೃತ್ವದಲ್ಲಿ ಬಂದು ವಿಜಯರವರಿಗೆ ಇವತ್ತು ಬೆಂಬಲವನ್ನ ತಮಿಳುನಾಡಿನ ವಿಧಾನಸಭೆಯಲ್ಲಿ ಅವರು ಕೊಟ್ಟಿರೋದ್ರಿಂದ ಇವತ್ತು 144 MLAಗಳು ವಿಜಯ್ ಪರವಾಗಿ, TVK ಪಕ್ಷದ ಪರವಾಗಿ ಸರ್ಕಾರ ಸುಭದ್ರವಾಗಿರುವ ನಿಟ್ಟಿನಲ್ಲಿ ಮತಗಳನ್ನ ಚಲಾಯಿಸಿ ವಿಜಯರವರಿಗೆ ಒಂದು ಗೆಲುವನ್ನು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಹೇಳೋದಾದ್ರೆ ಇಲ್ಲಿ ಮತ್ತೆ ನಮ್ಮ ಮಾಧ್ಯಮಗಳು, ಗುಲಾಮಗಿರಿ ಮಾಧ್ಯಮಗಳು, ಅಮಿತ್ ಶಾ, ಮೋದಿ, RSS, ಸಂಘ ಪರಿವಾರ ಇವುಗಳಿಂದ ಕಿಕ್ ಬ್ಯಾಕ್ಗಳನ್ನ ತೆಗೆದುಕೊಂಡು
ಲಂಚವನ್ನ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಇವರೆಲ್ಲ ಇವತ್ತು ಡಿಎಂಕೆ ಪಕ್ಷದ 25 ಜನ ಶಾಸಕರು ವಿಜಯರವರಿಗೆ ತಮಿಳುನಾಡಿನ ವಿಧಾನಸಭೆಯಲ್ಲಿ ಬೆಂಬಲ ಕೊಟ್ಟಿರ್ತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅಂತಕ್ಕಂಥ ಚಾಣಕ್ಯನ ಪವಾಡ, ಅಮಿತ್ ಶಾ ರವರ ತಂತ್ರಗಾರಿಕೆಯ ಪ್ರತಿಫಲ ಅನ್ನುವಂತ ಮಾತುಗಳನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾ ಇದ್ರು. ಇಲ್ಲಿ ರಾಹುಲ್ ಗಾಂಧಿ ತಂತ್ರಗಾರಿಕೆಯನ್ನ ಬಳಸಿ, ರಾಜಕಾರಣದ ಅನುಭವವನ್ನ ಬಳಸಿ ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜಕೀಯ ದಾಳಗಳನ್ನು ಉರುಳಿಸಿ ಇಲ್ಲಿ ರಾಹುಲ್ ಗಾಂಧಿರವರು ಮತ್ತು ವಿಜಯರವರು ಕ್ರಾಂತಿಕಾರಿಯಾಗಿ ಸರ್ಕಾರವನ್ನ ರಚನೆ ಮಾಡಿದ್ರು ಕೂಡ ಮೋದಿಯ ಗುಲಾಮ್ಗಿರಿ ಮಾಧ್ಯಮಗಳು, ಅಮಿತ್ ಶಾ ಗುಲಾಮ್ಗಿರಿ ಮಾಧ್ಯಮಗಳು, ಬಿಜೆಪಿಯ ಗುಲಾಮ್ಗಿರಿ ಮಾಧ್ಯಮಗಳು, RSS ನ ಗುಲಾಮ್ಗಿರಿ ಮಾಧ್ಯಮಗಳು ಇವತ್ತು ಅಮಿತ್ ಶಾ ರವರನ್ನ ಚಾಣಕ್ಯ, ಹಾಗಾಗಿ ಬಿಜೆಪಿಯ ಮಿತ್ರ ಪಕ್ಷವಾಗಿರ್ತಕ್ಕಂಥ ಡಿಎಂಕೆ ಪಕ್ಷದ 25 ಜನ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಲಿಮೆಂಟರಿ ಎಲೆಕ್ಷನ್ ನಡೆದ್ರೆ ತಮಿಳುನಾಡಿನಲ್ಲಿ ವಿಜಯ್ ಅತಿ ಹೆಚ್ಚು ಎಂಪಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರೆ ಬಿಜೆಪಿಗೆ ವಿಜಯ್ ರವರು ಬೆಂಬಲ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಈ ಏನು ಅಂಧಭಕ್ತ ಮಾಧ್ಯಮಗಳು, ಗೋಧಿ ಬಣ್ಣದ ಮಾಧ್ಯಮಗಳು ಬಿತ್ತರಿಸ್ತಾ ಇದ್ವು. ಐ ಡೋಂಟ್ ಕೇರ್. ಆದ್ರೂ ಕೂಡ ನಾನು ಒಂದು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿಯ ಚಾಣಕ್ಯ ನಡೆಯಿಂದ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಗೆದ್ದಿದ್ದಾವೆ ಮತ್ತು ರಾಹುಲ್ ಗಾಂಧಿಯ ಚಾಣಕ್ಯ ನಡೆಯಿಂದ ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನ ಅತ್ಯಂತ ಪ್ರಾಮಾಣಿಕವಾಗಿ ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ವಾಸ್ತವದಲ್ಲಿ ವಿಜಯ್ ಅಂತಕ್ಕಂತಹ 52 ವರ್ಷದ ಯುವ ಕ್ರಾಂತಿಕಾರಿ ಜನಪ್ರಿಯ ಜನಾನುರಾಗಿ ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಯ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ, ಅದರಲ್ಲೂ ದಕ್ಷಿಣ ಭಾರತದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ರಾಜ್ಯದ ವಿದ್ಯಾವಂತ ಯುವಕರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಇವತ್ತು ವಿಜಯ್ ವಿರೋಧಿಗಳಿಗೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಉಚಿತ ಯೋಜನೆಗಳನ್ನ ವಿಜಯ್ ರವರು ಘೋಷಣೆ ಮಾಡಿದ್ದಾರಲ್ಲ ತಮಿಳುನಾಡಿನಲ್ಲಿ, ಅದಕ್ಕೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ಖರ್ಚಾಗುತ್ತೆ ಅಂತಕ್ಕಂಥದ್ದು ಆರ್ಥಿಕ ತಜ್ಞರ ಅಂಕಿ ಅಂಶಗಳ ಲೆಕ್ಕಾಚಾರ. ಆದ್ರೆ ತಮಿಳುನಾಡಿನ ಬಜೆಟ್ 4 ಲಕ್ಷ ಕೋಟಿಗಳು ಅಂತಕ್ಕಂಥದ್ದು ಕೂಡ ಜಗತ್ತಿಗೆ ಗೊತ್ತಿರೋ ಸತ್ಯ. ಇನ್ನ ಈ ಮದ್ಯದ ಅಂಗಡಿಗಳನ್ನ ಮುಚ್ಚಿಸುವುದರಿಂದ ಆಗ್ತಕ್ಕಂಥ ನಷ್ಟದಿಂದ ಎಷ್ಟು ನಷ್ಟ ಆಗುತ್ತೆ, ಇವ್ರು ಹೇಗೆ ಸರ್ಕಾರವನ್ನ ನಡೆಸ್ತಾರೆ ಅಂತಕ್ಕಂಥ ಟೀಕೆ ಮಾಡ್ತಕ್ಕಂಥ ಈ ನನ್ನ ದೇಶಭಕ್ತ ಮಾಧ್ಯಮಗಳಿಗೆ, ದೇಶ ಪ್ರೇಮಿ ಮಾಧ್ಯಮಗಳಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರ್ಬೋದು, ದೆಹಲಿಯಲ್ಲಿರ್ಬೋದು ಮತ್ತು ಈಗ ಅಸ್ಸಾಂನಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಈಗ ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಅವ್ರಿಗೂ ಕೂಡ ಉಚಿತ ಘೋಷಣೆಗಳ ಮೂಲಕ ಬಿಜೆಪಿ ಸವಲತ್ತುಗಳನ್ನ ವಿತರಿಸುತ್ತದಲ್ಲ, ಅವಾಗ ಬಿಜೆಪಿ ಹೇಗೆ ಅಲ್ಲಿ ಅಧಿಕಾರವನ್ನ ನಡೆಸುತ್ತೆ, ಹೇಗೆ ಆಡಳಿತವನ್ನ ನಡೆಸುತ್ತೆ ಅಂತಕ್ಕಂಥ ಪ್ರಶ್ನೆಗಳನ್ನ ನೀವು ಸಮಭಾವದಿಂದ ಸಮಚಿತ್ತದಿಂದ ಕೇಳಿದಾಗ ಮಾತ್ರ ನೀವು ಪ್ರಜಾಪ್ರಭುತ್ವಕ್ಕೆ ನೀವು ನಿಜಕ್ಕೂ ಕೂಡ ಒಂದು ಕೀರ್ತಿ ಕಳಶವ ಕಂಗೊಳಿಸ್ತೀರಿ. ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಪಕ್ಷಪಾತದ ವರದಿಗಳಿಂದ, ನಿಮ್ಮ ಪಕ್ಷಪಾತ ಭ್ರಷ್ಟಾಚಾರದ ಆ ಕಲುಷಿತ ಮನಸ್ಥಿತಿಯಿಂದ ನೀವು ಮಾಡ್ತಕ್ಕಂತ ಬಿಜೆಪಿಯ ಪರವಾಗಿರ್ತಕ್ಕಂಥ ವರದಿಗಳು ಮತ್ತು ಬಿಜೆಪಿಯ ಸಿದ್ಧಾಂತಗಳನ್ನು ವಿರೋಧಿಸ್ತಕ್ಕಂಥ ರಾಜಕಾರಣಿಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನೀವು ಮಾಡ್ತಕ್ಕಂಥ ಅಪಪ್ರಚಾರದ ವರದಿಗಳನ್ನ ನೋಡಿದಾಗ ನೀವು ನಿಜಕ್ಕೂ ಕೂಡ ಈ ಪ್ರಜಾಪ್ರಭುತ್ವಕ್ಕೆ ನೀವು ಮಾರಕ ಶಕ್ತಿಗಳಾಗಿ ಕಂಗೊಳಿಸುತ್ತಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಡೆಮೋಕ್ರಸಿಯ ಪಿಲ್ಲರ್ ಯಾವುದು ಅಂದ್ರೆ ಅದನ್ನ ಪತ್ರಿಕಾಂಗ ಅಂತ ನಾವು ಕರಿತೀವಿ. ಆ ಡೆಮೋಕ್ರಸಿಯ ಪಿಲ್ಲರೇ ಟೊಳ್ಳಾಗಿದ್ರೆ ಪೊಳ್ಳಾಗಿದ್ರೆ ಪ್ರಜಾಪ್ರಭುತ್ವದ ಏನು ಫ್ಲೋರ್ಗಳಿದಾವಲ್ಲ ಎಲ್ಲ ಬಿದ್ದೋಗ್ತವೆ. ಇವಾಗ ಯಾಕೆ 4ನೇ ಅಂಗವನ್ನ ಅದು ಸಂವಿಧಾನ ಬದ್ಧ ಅಂತ ನಮ್ಮ ದೇಶದ ಸಂವಿಧಾನದಲ್ಲಿ ಪತ್ರಿಕಾಂಗವನ್ನ 4ನೇ ಅಂಗ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇವಾಗ ನಮಗೆ
ಪ್ರೆಸ್ ಅಂಡ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಅಥವಾ ಇನ್ನಿತರ ಕಾಯ್ದೆಗಳಲ್ಲಿ ಪತ್ರಕರ್ತರಿಗೆ ಎಷ್ಟೇ ಸ್ವಾತಂತ್ರ್ಯವನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಮಾನ್ಯತೆಯನ್ನ ಪತ್ರಿಕಾಂಗಕ್ಕೆ ಯಾಕೆ ಕೊಟ್ಟಿಲ್ಲ? ಕಾರಣ ಇಷ್ಟೇ, ಪತ್ರಕರ್ತರು ಯಾವತ್ತು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪರವಾಗಿ ವರದಿಗಳನ್ನ ಮಾಡ್ತಾರೆ. ಯಾವತ್ತು ಸತ್ಯ, ನ್ಯಾಯ, ನೀತಿ, ಧರ್ಮಗಳಿಗೋಸ್ಕರ ತಮ್ಮ ಪ್ರಾಣವನ್ನ ಹಡ ಇಟ್ಟು, ತಮ್ಮ ಜೀವನಗಳನ್ನ ಮುಡುಪಾಗಿಟ್ಟು, ತಮ್ಮ ಬದುಕನ್ನು ಪಕ್ಕಕ್ಕಿಟ್ಟು ಯಾವತ್ತು ಅವರು ದೇಶದ ಪರ, ರಾಜ್ಯದ ಪರ, ಜನರ ಪರವಾಗಿ ನಿಲ್ತಾರೋ ಅವತ್ತು ಈ ದೇಶದ ಪ್ರಜಾಪ್ರಭುತ್ವ ಅತ್ಯಂತ ಒಂದು ಶ್ರೀಮಂತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಆಗುತ್ತೆ, ಒಂದು ನಾಗರಿಕತೆಯಿಂದ ಕೂಡಿದಂತ ಒಂದು ಪ್ರಜಾಪ್ರಭುತ್ವ ಆಗುತ್ತೆ. ಇಲ್ಲದೆ ಹೋದ್ರೆ ಈ ದೇಶವನ್ನ ನಾವೆಲ್ಲರೂ ಕೂಡ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ನನ್ನ ಭಾರತ ದೇಶದ್ದು ಅಂತ ನಾವು ಹೇಳ್ಕೊಂಡು ತಿರುಗಬೇಕಾಗುತ್ತೆ. ಆದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ ಭ್ರಷ್ಟಾಚಾರ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಎಲ್ಲ ಪಕ್ಷಗಳಲ್ಲಿ ಭ್ರಷ್ಟಾಚಾರ. ಅಂತ ಭ್ರಷ್ಟಾಚಾರದ ವಿರುದ್ಧ ಸಿಡಿಲ ಕಿಡಿಯಾಗಿ ಗರ್ಜಿಸಿದ್ದರಿಂದ ತಮಿಳುನಾಡಿನಲ್ಲಿ ವಿಜಯ್ ಅಂತಕ್ಕಂಥ ಜನಪ್ರಿಯ ಜನಾನುರಾಗಿ ನಟ ಇವತ್ತು 108 ಸ್ಥಾನಗಳಲ್ಲಿ ಗೆದ್ದು ಬರೋದ್ರ ಜೊತೆಯಲ್ಲಿ 144 MLAಗಳ ಬೆಂಬಲದೊಂದಿಗೆ ಇವತ್ತು ಸರ್ಕಾರವನ್ನ ತಮಿಳುನಾಡಿನಲ್ಲಿ ರಚಿಸಿದ್ದಾರೆ. ಅದು ಭ್ರಷ್ಟಾಚಾರದ ವಿರುದ್ಧ ದೇಶದ ಒಳಗಡೆ ಮತ್ತು ದೇಶದ ವಿವಿಧ ರಾಜ್ಯಗಳ ಒಳಗಡೆ ಇರ್ತಕ್ಕಂಥ ಜನಾಕ್ರೋಶ ಅದು ಮತಗಳ ರೂಪವಾಗಿ ಪರಿವರ್ತನೆಯಾಗಿ ಸ್ಫೋಟಗೊಂಡು ತಮಿಳುನಾಡಿನಲ್ಲಿ ಒಬ್ಬ ಯುವಕ, ಜನಪ್ರಿಯ ನಟ ಇವತ್ತು ಗೆದ್ದು ಬಂದು ಒಂದು ಸರ್ಕಾರವನ್ನ ರಚನೆ ಮಾಡಿ ಜನಪರವಾಗಿರ್ತಕ್ಕಂಥ ಆಡಳಿತವನ್ನ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಧೀಮಂತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಂಡು ಜನಪರ ಆಡಳಿತ ಕೊಡುವಾಗ ಬಿಜೆಪಿ ಹೊಟ್ಟೆ ಉರ್ಕೋಬಾರ್ದು, ಮೋದಿ ಅಮಿತ್ ಶಾ ಹೊಟ್ಟೆ ಉರ್ಕೋಬಾರ್ದು, ಮತ್ತೆ ಅವರು ಎಸ್ತಿರ ಮೂಳೆಗಳನ್ನ ಕಡಿತಕ್ಕಂತ ಏನು ಭ್ರಷ್ಟಾಚಾರಿ ಮಾಧ್ಯಮಗಳಿದಾವಲ್ಲ ಅವರು ಹೊಟ್ಟೆ ಉರ್ಕೋಬಾರ್ದು. ಜೊತೆಗೆ ಆ ಬಿಜೆಪಿ ಅಮಿತ್ ಶಾ ಮೋದಿ ಎಸಿತಕ್ಕಂಥ ಬಿಸ್ಕೆಟ್ ಗಳನ್ನ ತಿಂತಕ್ಕಂಥ ಪತ್ರಕರ್ತರು ಹೊಟ್ಟೆ ಉರ್ಕೋಬಾರ್ದು ಅಂತಕ್ಕಂಥ ಮಾತನ್ನ ನಾನು ಈ ಭ್ರಷ್ಟ ಪತ್ರಕರ್ತರಿಗೆ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಈ ದೇಶವನ್ನ ಕಟ್ಟೋಣ, ಈ ರಾಜ್ಯವನ್ನ ಕಟ್ಟೋಣ. ಈ ದೇಶಕ್ಕೆ ಕಂಟಕ ಪ್ರಾಯವಾಗಿ ಕಂಗೊಳಿಸ್ತಾ ಇರ್ತಕ್ಕಂಥ ಭಯೋತ್ಪಾದಕತೆಗಿಂತ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥ ಭಯೋತ್ಪಾದಕತೆಯ ವಿರುದ್ಧ ನಾವೆಲ್ಲರೂ ದಿಟ್ಟತನದಿಂದ ಹೋರಾಟಗಳನ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ವರದಿಗಳನ್ನ ಪ್ರಕಟಿಸಬೇಕು. ಮತ್ತು ವಿಶೇಷವಾಗಿ ಈ ದೇಶವನ್ನ ನಾವು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ನಾವು ಪತ್ರಕರ್ತರಾಗಿ. ಅದು ಬಿಟ್ಬಿಟ್ಟು ನಾವು ಪತ್ರಕರ್ತರುಗಳೇ ಭ್ರಷ್ಟರಾದ್ರೆ, ನಾವು ಪತ್ರಕರ್ತರುಗಳೇ ರಾಜಕಾರಣಿಗಳ ಗುಲಾಮ್ಗಿರಿ ಕೆಲಸ ಮಾಡ್ತಾ ಗುಲಾಮ್ಗಿರಿ ಚಾಕ್ರಿ ಮಾಡ್ತಾ ಕುಂತ್ರೆ, ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳ ಗುಲಾಮ್ಗಿರಿ ಚಾಕ್ರಿ ಮಾಡ್ತಾ ಕುಂತ್ರೆ ನಮ್ಮನ್ನ ಪತ್ರಕರ್ತರು ಅನ್ನಲ್ಲ, ನಮ್ಮನ್ನ ಭಯೋತ್ಪಾದಕರು ಅಂತ ಹೇಳ್ತಾರೆ. ಹಾಗಾಗಿ ಜರ್ನಲಿಸಂ ಇಸ್ ಟೆರರಿಸಂ ಅಂತ ಕರೆದಿದ್ದಾರೆ. ಆದ್ರೆ ಪತ್ರಿಕೋದ್ಯಮವನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಹೊರತು ಜರ್ನಲಿಸ್ಟ್ಗಳನ್ನ ಟೆರರಿಸ್ಟ್ಗಳಂತ ಕರೆದಿಲ್ಲ. ಆದ್ರೆ ಇವತ್ತು ದುರದೃಷ್ಟವಶಾತ್ ಈ ದೇಶದಲ್ಲಿ ಪೆನ್ನನ್ನ ಗನ್ನನ್ನ ಹಿಡಿದುಕೊಂಡಿರ್ತಕ್ಕಂಥ ಪತ್ರಕರ್ತರುಗಳು ಕೆಲವರು, ಮತ್ತು ವಿಶೇಷವಾಗಿ ಈ ಲೇಖನಿ ಅಂತಕ್ಕಂಥ ಖಡ್ಗವನ್ನ ಹಿಡಿದುಕೊಂಡಿರ್ತಕ್ಕಂಥ ಕೆಲವು ಪತ್ರಕರ್ತರುಗಳು ಈ ಭ್ರಷ್ಟಾಚಾರದಲ್ಲಿ ಸ್ವಜನ ಪಕ್ಷಪಾತದಲ್ಲಿ ತೊಡಗಿಸಿಕೊಂಡು ಇವತ್ತು ಈ ದೇಶದ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಈ ದೇಶದ ನಿರ್ಮಾಣದಲ್ಲಿ, ಈ ರಾಜ್ಯಗಳ ನಿರ್ಮಾಣದಲ್ಲಿ ಅವರು ಇವತ್ತು ಕಳಂಕ ಪ್ರಾಯರಾಗಿ ಕಂಗೊಳಿಸ್ತಾ ಇದ್ದಾರೆ. ವಿಜಯರವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮತ್ತು ದೇಶದ ಜನತೆಗೆ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ನಿರ್ಧಾರಗಳಾಗಿರೋದ್ರಿಂದ ವಿಜಯರವರನ್ನ ನಾವು ಬೆಂಬಲಿಸಲೇಬೇಕಾಗುತ್ತೆ. ಮತ್ತೆ ವಿಜಯರವರ ಇಂಥ ಕ್ರಾಂತಿಕಾರಿ ಮನಸ್ಥಿತಿಯ ಮುಖ್ಯಮಂತ್ರಿಯನ್ನ ತಮಿಳುನಾಡಿನಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿರವರ ಸಮಯ ಪ್ರಜ್ಞೆ, ಆ ಚಾಣಾಕ್ಷತನದ ನಡೆ ಇತ್ತಲ್ಲ, ಅದಕ್ಕೆ ನಾನು ರಾಹುಲ್ ಗಾಂಧಿರವರನ್ನ ಚಾಣಾಕ್ಷ ಅಂತ ಕರೆಯೋದ್ರ ಜೊತೆಯಲ್ಲಿ ವಿಜಯರವರನ್ನ ಕ್ರಾಂತಿಕಾರಿ ಮುಖ್ಯಮಂತ್ರಿ ಅಂತ ಕರೆಯೋದ್ರ ಜೊತೆಯಲ್ಲಿ ಅವರ ಎಲ್ಲ ವಿರೋಧಿಗಳಿಗೆ ಹಲವಾರು ಸಲಹೆಗಳನ್ನ ಸೂಚನೆಗಳನ್ನ ಕೊಡೋದ್ರ ಜೊತೆಯಲ್ಲಿ ಎಚ್ಚರಿಕೆಗಳನ್ನ ಕೊಡ್ತಾ ಅವ್ರನ್ನ ಎಚ್ಚರಿಸ್ತಾ ಮತ್ತೆ ಅವ್ರನ್ನ ಸಮಾಜ ಕಟ್ಟುವಂತ ಒಂದು ನಿಟ್ಟಿನಲ್ಲಿ, ರಾಜ್ಯ ದೇಶಗಳನ್ನ ಕಟ್ಟತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲ ನಾವು ಒಡನಾಡಿಗಳಾಗಿ ಒಟ್ಟಾಗಿ ಸೇರಿ ಈ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳನ್ನೆಲ್ಲ ಬಿಟ್ಟು ದೇಶವನ್ನ ಕಟ್ಟೋಣ, ರಾಜ್ಯವನ್ನ ಕಟ್ಟೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರ ಬದುಕುಗಳನ್ನ ಹಸನು ಮಾಡೋಣ.
ಅದು ಬಿಜೆಪಿ ಪಕ್ಷದ ಕಾರ್ಯಕರ್ತರಿರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಟಿವಿಕೆ ಪಕ್ಷದ ಕಾರ್ಯಕರ್ತರಿರ್ಬೋದು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಯಾವುದೇ ಪಕ್ಷದ ಎಲ್ಲರ ಬದುಕುಗಳು ಹಸನಾಗ್ಲಿ. ಆ ನಿಟ್ಟಿನಲ್ಲಿ ನಾವು ಸಮಭಾವದಿಂದ ಸಮಚಿತ್ತದಿಂದ ನಾವು ಚಿಂತನೆಗಳನ್ನ ಮಾಡ್ಕೊಳ್ತಾ ಇಲ್ಲೋಡ್ರಿ ಈ ದೇಶವನ್ನ ಕಟ್ಟೋಣ, ಈ ರಾಜ್ಯವನ್ನ ಕಟ್ಟೋಣ. ನಮ್ಮಲ್ಲಿ ಇಲ್ಲೋಡ್ರಿ ಯಾವುದೇ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳು ಬೇಡ ಅಂತಕ್ಕಂತ ನಾನು ಹಲವಾರು ಸರಿ ದ್ವೇಷ ಮತ್ತು ಹೊಟ್ಟೆ ಕಿಚ್ಚುಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂತ ಒಂದು ಮಾತನ್ನ ಕೊನೆದಾಗಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಉರಿದೋಗ್ತಾವಲ್ಲೋ ಊರ್ ದೇಶಗಳೆಲ್ಲ, ಉರಿದೋಗ್ತಾವಲ್ಲೋ ಊರ್ ದೇಶಗಳೆಲ್ಲ, ದ್ವೇಷ ಅಸೂಯೆಯ ಕಿಡಿ ಸಿಡಿ ಮದ್ದಿನ ರೂಪವ ತಾಳಿ, ಆಳಾಗಿ ಓಳಾಗಿ ಉರಿದೋಗ್ತಾವಲ್ಲೋ ಊರ್ ದೇಶಗಳೆಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳೋದ್ರ ಜೊತೆಯಲ್ಲಿ ಯಾವತ್ತು ದ್ವೇಷಕ್ಕೆ ನಾವು ಬೆಲೆಯನ್ನ ಕೊಡಬಾರ್ದು ಮತ್ತು ಹೊಟ್ಟೆ ಕಿಚ್ಚಿಗೆ ನಾವು ಬೆಲೆಯನ್ನ ಕೊಡಬಾರ್ದು. ದ್ವೇಷ ಅಂತಕ್ಕಂಥದ್ದು ಎಷ್ಟು ಅಪಾಯಕಾರಿ, ಅದರಿಂದ ದೇಶಗಳೆಲ್ಲ ಹೇಗೆ ಒತ್ತಿ ಉರಿದೋಗ್ತವೆ ಅಂತಕ್ಕಂಥದ್ದೆಲ್ಲ ಇವತ್ತು ನಾವು ಚರಿತ್ರೆ ಉದ್ದಕ್ಕೂ, ಇತಿಹಾಸದುದ್ದಕ್ಕೂ ನಾವು ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ನಮ್ಮ ಮಾನವ ಕುಲದ ಇತಿಹಾಸ ನಮ್ಮ ಕಣ್ಣ ಮುಂದೆ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ, ಜೀವಂತವಾಗಿರ್ತಕ್ಕಂಥ ಸಾಕ್ಷಿಯಾಗಿದೆ. ಹಾಗಾಗಿ ನಾವು ತಪ್ಪು ಹೆಜ್ಜೆಗಳನ್ನು ಇಡಬಾರ್ದು. ಒಳ್ಳೆಯ ಕೆಲಸಗಳ ಮೂಲಕ ನಾವು ಜನರ ಏಳಿಗೆಗಾಗಿ, ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ನಾವೆಲ್ಲರೂ ಸೇರಿ ಟೊಂಕ ಕಟ್ಟಿ ನಿಂತು ದುಡಿಬೇಕು ಅಂತಕ್ಕಂತ ಒಂದು ವಿನಂತಿಯೊಂದಿಗೆ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.